ಎಲ್ಲೋದ್ರೂ ಬರೀ ಇವಳು ತಿನ್ನೋದೆ. ಎಲ್ಲಿ ಒಂದು ಗೊತ್ತಿಲ್ವೇನೆ ಮನೆ ಹತ್ರ ಮಳೆ ಬರ್ತಿದೆ, ಕಾಲೇಜ್ ಹತ್ರನೇ ಒಂದ್ಸಲ ನಮ್ಮ ಮನೆ ಹತ್ರ ಮಳೆ ಬರ್ತಿದೆ, ಇವಳು ಬಂದು ಇಬ್ರು ಕತೆ ಮಧ್ಯಾಹ್ನ ಏನು ಜಾಸ್ತಿ ತಿನ್ನಲ್ಲ ಅಂದ್ಬಿಟ್ಟು ತಗೊಂಡವಳೆ. ಹೊಟ್ಟೆ ಹಸಿತಾ ಇದೆಯಾ ಮತ್ತೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನಿವೇದಿತಾಸ್ ವ್ಲಾಗ್. ನೀನು ಮಾತಾಡೋ, ನಾನು ಇದೇನು ಇಂಟ್ರೊಡಕ್ಷನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಂಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲ ಹೋಗ್ತಾ ಇದ್ದೀವಿ, ಇರ್ಲಿ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್. ಆ ಥರ ಏನಿಲ್ಲ, ಅದರಲ್ಲೆಲ್ಲ ಇವಳು ಬರುತ್ತಲ್ಲ ಅದ್ರಲ್ಲಿ ಸ್ಕಿಪ್ ಮಾಡಿ. ನಂದು ವಿಡಿಯೋ ಬಂದಾಗ ನಾನು ನೋಡಿ. ಸೊ ಇವತ್ತು ಕಾಲೇಜ್ಗೆ ಹೋಗ್ತೇನೆ, ಬರ್ರಿ ಇದೆ. ಇಲ್ಲ ಎಕ್ಸಾಮ್ ಇದೆ, ನೆಕ್ಸ್ಟ್ ವೀಕಿಂದ ಇಂಟರ್ನಲ್ಸ್. ಇವತ್ತು ಹಾಲಿಡೇ ಇದೆ. ಹಾಲಿಡೇ ಇಲ್ಲ ಅಂದರೆ ಕ್ಲಾಸಸ್ ಇಲ್ಲ ಅಂತಾನೆ, ಅಟೆಂಡೆನ್ಸ್ ಸ್ಟಾರ್ಟ್ ಆಗತ್ತೆ ಇವಳಿಗೆ. ಸೊ ಅದಕ್ಕೆ ಬರೋಣ ಅಂತ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾವು ಅರಿಶಿಣಗಿರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿದ್ರಲ್ಲಿ ಇವತ್ತು ಅಂದರೆ ವಾರ ದಿನ ಹೋಗ್ತಿರ್ಲಿಲ್ಲ ನಾವು. ಸೊ ಅಲ್ಲಿ 2 o'clock ಓಪನ್ ಅಂತ ಅಂದರು. ಅದಕ್ಕೆ ಇವಾಗ ಇಲ್ಲಿ ಅಕ್ಕಪಕ್ಕ ಏನು ಪ್ಲೇಸಸ್ ಇರುತ್ತೆ ನೋಡ್ಕೊ ಬರೋಣ. ಅಲ್ಲಿಗೆ ಹೋಗ್ಲೇಬೇಕಂತೆ. ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಜನ ಏನಿಲ್ಲ. ಈಗ ಟೆಂಪಲ್ ಹತ್ರ ಬಂದ್ವಿ. ಏನು ಮಾಡ್ತಾ ಇದೀವಿ ಅಂಕಿತ? ಇದ್ರ ಜೊತೆ ಫೋಟೋ. ಏನು ಜನನೇ ಇಲ್ಲ ಅಂದರೆ ಇವತ್ತು ವಾರ ಇಲ್ಲ ಅಲ್ಲ, ಸೊ ಅದಕ್ಕೆ. ಅಂದರೆ ಬೇರೆ ಬಿಸಿಲು ಅಷ್ಟಿಲ್ಲ ಅಲ್ವಾ ಮೈಸೂರಲ್ಲಿ? ತುಂಬಾನೇ ಈ ಕಡೆ ತುಮಕೂರು ಸೈಡ್ ಎಲ್ಲ ತುಂಬಾನೇ ಬಿಸಿಲು. ಇವಾಗ ಟೆಂಪಲ್ ಒಳಗೆ ಹೋಗಿ ತುಂಬಾ ಏನು ಜನನೂ ಇಲ್ಲ, ಖಾಲಿ ಬೇಗ ದರ್ಶನ ಆಗುತ್ತೆ. ಅಲ್ಲಿ ಅಂದರೆ ಅಲ್ಲಿ ಓಪನ್ ಇರ್ಲಿಲ್ವಲ್ಲ, ಸೊ ಅದಕ್ಕೆ ಇಲ್ಲೂ ಬಂದು ನೋಡ್ಕೊಂಡು ಹೋಗೋಣ. ಅಂದರೆ ಇಲ್ಲಿಗೆ ಬರೋದೇನು ಪ್ಲ್ಯಾನ್ ಇಲ್ಲ ನೋಡಿ. ಇದ್ರೇನಿಲ್ಲ ಪ್ಲಾನ್ ಅಲ್ಲ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಸ್ಲಿಪ್ಪರ್ ಬೇರೆ ಹಾಕೊಂಡು ಬಂದಿಲ್ಲ. ಇಲ್ಲ ಹತ್ರ ಇವಳಿಗೆ ರಜಾ ಅಂತ ಅಷ್ಟೇ ಬಂದಿರೋದು. ರಜಾ ಅಂದರೆ ಇವತ್ತಿನ ಕ್ಲಾಸ್ ಅಟೆಂಡೆನ್ಸ್ ಎಲ್ಲ ಐತೆ ಗೈಸ್, ಅದಕ್ಕೆ ರಜಾ ಅಂದರೆ ಇವತ್ತಿನ ಫುಲ್ ಕ್ಲಾಸ್ ಎಲ್ಲದ್ರದ್ದು ಅಟೆಂಡೆನ್ಸ್ ಐತೆ. ಅದಕ್ಕೆ ಓಕೆ, ಅಲ್ಲಿ ಓಪನ್ ಆಯ್ತು. ಟೆಂಪಲ್ ಓಪನ್ ಆಗಿಲ್ಲ, ಇನ್ನೂ ಹಾಫ್ ಆನ್ ಅವರ್ ಅಂತೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ ಎಲ್ಲ ವೆಯ್ಟ್ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲೋದ್ರೂ ಬರೀ ಇವಳು ತಿನ್ನೋದೆ. ಬಿಸಿಲಿಗೆ ಈಗ ಸ್ವಲ್ಪ ಕಡಿಮೆ ಆಗಿದೆಯಲ್ಲ ಬಿಸಿಲು. ವಾಟರ್ ಮೆಲನ್ ವಾಟರ್ ಮೆಲನ್ ಆ ಕಡೆ ಇಲ್ಲಿ ಫ್ರೆಂಡ್ಸ್ ಇವಾಗ ಓಪನ್ ಆಗಿದೆ ಅಂಕಿತ. 2 o'clock ಅಲ್ವಾ? ಇನ್ನೊಂದು 10 minutes ಅಷ್ಟೇ. ನಾವು ಬರೋಷ್ಟ್ರಲ್ಲಿ ಮಳೆನೇ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ನೋಡು ಎಷ್ಟು ಬಿಸಿಲು. ಅಲ್ಲಿ ಮಳೆನೇ ಇಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಯಡಿಯೂರಲ್ಲಿ, ಮಳೆ ಇಲ್ಲ. ಇಲ್ಲಿ ಒಂದು ಗೊತ್ತಿಲ್ವೇನೆ ಮನೆ ಹತ್ರ ಮಳೆ ಬರ್ತಿದೆ, ಕಾಲೇಜ್ ಹತ್ರನೇ ಒಂದ್ಸಲ ನಮ್ಮ ಮನೆ ಹತ್ರ ಮಳೆ ಬರ್ತಿದೆ, ಇವಳು ಬಂದಿದ್ದಾಳೆ. ನೋಡಿದ್ರೆ ಅಲ್ಲಿ ಮಳೆ ಬರ್ತೈತೆ. ಹಂಗೆ ಚೆನ್ನಾಗಿ ಮಳೆ ಬಂದಿದೆ, ಒಂಥರ ಕೂಲ್ ಇದೆ. ಫ್ರೆಂಡ್ಸ್ ಇವಾಗ ಟೆಂಪಲ್ ಹತ್ರ ಬಂದ್ವಿ. ಅಂದರೆ ನಾವು ಬರೋಷ್ಟ್ರಲ್ಲಿ ಆಲ್ರೆಡಿ ಮಳೆ ಎಲ್ಲ ಬಂದು ಹೋಗ್ಬಿಟ್ಟಿತ್ತು. ಅಂದರೆ ಏನು ತುಂಬ ಜನ ಇರಲಿಲ್ಲ. ಅಂದರೆ ಇಲ್ಲಿ ಸಂಡೇ ಪೂಜೆ ಅಲ್ವಾ ದೇವರಿಗೆ. ಸೊ ಸಂಡೇ ಇದ್ದರೆ ತುಂಬ ಜನ ಇರ್ತಾರೆ. ನಾವು ಬಂದಿದ್ದು ಥರ್ಸ್ಡೇ ಅಲ್ವಾ, ಅಷ್ಟೇನು ಜನ ಇರಲಿಲ್ಲ. ಅಂಕಿತ ಮೇಲೆ ಹೋಗಿದ್ರೆ ಅಲ್ಲಿ ಹೋಗ್ತೀಯಾ? ಮೇಲೆ ಹತ್ತುತ್ತೀಯಾ?
ಹೋಗೋಣ, ಭಾರಿ ಚೆನ್ನಾಗಿರುತ್ತೆ. ಇಲ್ಲಿ ಅದೇ ಅದೇ ದೇವ್ರದ್ದು ಇದಿರುತ್ತಲ್ಲ ಅದೆಲ್ಲ ಐತೆ. ಏನು ಹೇಳ, ಸ್ವಲ್ಪ ಪಾಪಗೆ ನೋಡಿ ಏನೋ ಮಾಡ್ತೀನಿ. ಎಲ್ಲ ಕಣೆ ಮುಡಿ ಕೊಟ್ಟಿರ್ತಾರಲ್ವ, ಒಳಗೆ ವೀಡಿಯೋ ಮಾಡೋಕೆ ಬಿಡಲ್ಲ. ಏನು ಚರಿ 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 ದೇವ್ರದ್ದು ನಾ ಇರುತ್ತಲ್ಲ ಒಳಗಡೆ ಅದು ಸಂಡೇ ಹೊತ್ತು ಮಾತ್ರ. ಎಲ್ಲಿರುತ್ತದೋ ಅಲ್ಲ ನೋಡ್ಬೋದು. ಇಲ್ಲಿ ಅಂಕಿತ ಮೇಲೆ. ಹಾಂ ಹೌದು, ಗೊತ್ತು ಗೊತ್ತು. ಇಲ್ಲಿ ನೋಡು. ಹೋಗೋಣ. ಬೇರೆ ದೇವಸ್ಥಾನದಲ್ಲೆಲ್ಲ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಅಷ್ಟು ಅಲೋ ಇಲ್ಲ. ಇಲ್ಲಿ ಫೋಟೋ ವೀಡಿಯೋ ಎಲ್ಲ ತೊಗೋಬೋದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅಂಕಿತ, ನೀನು ಎಲ್ಲ ಕಡೆನೂ ಏನಾದರೂ ಒಂದು ತೊಗೊಳ್ಳೇಬೇಕಲ್ವ, ದುಡ್ಡು ಖರ್ಚು ಮಾಡಲೇಬೇಕು. ಹೊಟ್ಟೆ ಹಸಿದ್ರೆ ಊಟ ಮಾಡು. ಏನು ಊಟ ಕೊಡ್ತಾಳೆ ಗೊತ್ತು, ಇವತ್ತು ಕೊಡಲ್ಲ, ಸಂಡೇ ಹೊತ್ತು ಇರುತ್ತಲ್ಲ ಆವಾಗ ಮಾತ್ರ ಪೂಜೆ. ಆಮೇಲೆ ಏನು ಗೊತ್ತಾ, ಹೋಗ್ಬೇಕಾದ್ರೆ ಅವ್ರು ಇವತ್ತು ಏನು ವ್ಯಾಪಾರ ಇಲ್ಲ ಅಂತ ತಗೊಳ್ಳಿ ಅಂತ ಅವ್ರು ಹೆಂಗೆ ಕರಿತಾ ಇದ್ರು, ಯಾರೋ ಗೊತ್ತಿರೋರು ಕರಿತಾ ಇದ್ರು. ಯಾರಿಗೂ ಬೇಜಾರು ಮಾಡಿ, ಅದಕ್ಕೆ ಹೇಳ್ತಾವಲ್ಲ. ಫ್ರೆಂಡ್ಸ್, ಇವತ್ತು ದರ್ಶನ ಚೆನ್ನಾಗಾಯ್ತು. ಅಂದ್ರೆ ಅಷ್ಟು ಜನ ಇಲ್ಲ. ಸಂಡೇ ಹೊತ್ತು ಬಂದರೆ ತುಂಬ ಜನ. ಬರೀ ದೇವಸ್ಥಾನದ ನಮ್ಮ ಬ್ಲಾಗ್ ಎಲ್ಲ ಬರೀ ಟೆಂಪಲ್ದು. ಅದು ಆ್ಯಕ್ಚುಲಿ ಬ್ಲಾಗ್ ಸೆಟ್ ಮಾಡಿದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆ ಥರ. ಅಂದರೆ ಬೇರೆ ಕಡೆ ಹೋಗೋಕೆ ಆಗ್ತಾ ಇಲ್ವಲ್ಲ, ಅದಕ್ಕೆ ದೇವಸ್ಥಾನಕ್ಕಾದ್ರೂ ಹೋಗೋಣ. ಎಲ್ಲ ಬ್ಲ್ಯಾಕ್ ಹಾಕೊಂಡು ಬಂದಿದ್ದಾರಲ್ಲ. ನಾನು ಅದಕ್ಕೆ ಏನೋ ಗೊತ್ತಿಲ್ಲ, ಹುಷಾರು. ಆಲ್ಮೋಸ್ಟ್ ಎಲ್ಲರೂ ಅದಕ್ಕೆ ನಾನು ಬ್ಲ್ಯಾಕ್ ಹಾಕಿದ್ದೆ. ಇಲ್ಲೊಂದು ಹೊಸ ಟೆಂಪಲ್ ಕಟ್ತಾ ಇದ್ದಾರೆ. ಇದು ಆಗ್ಲಿಂದಾನು ಕಟ್ತಾ ಇದ್ದಾರೆ. ನಾನು ಒಂದು 2 years ಆಯಿತು. ಮೇಲೆ ಹೋಗ್ಬೋದಿತ್ತು ಅಂತಿದ್ರೆ ಚೆನ್ನಾಗಿರುತ್ತೆ. ಆಲ್ರೆಡಿ ಬಿಸಿಲು ಬಂತು. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಇನ್ನೊಂದು ಟೆಂಪಲ್. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದರೆ ಇಲ್ಲೇ ದೇವಸ್ಥಾನ ಆನ್ ದಿ ವೇ ಇದೆ. ಅದೇ ಊಟದ ಟೈಮ್ ಆಗಿಬಿಟ್ರೆ ಊಟ ಎಲ್ಲ ಸಿಗಲ್ಲ, ಬೇರೆ ಏನಾದ್ರು ಸಿಗುತ್ತೆ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅಂಕಿತ ಆರ್ಡರ್ ಮಾಡ್ತಾಯಿದ್ಲು. ಅಂದರೆ ಅವಳಿಗೇನು ಇವತ್ತು ತಿನ್ನಬೇಕಂತ ಅನಿಸ್ತಾ ಇರಲಿಲ್ಲ. ಅಂದರೆ ಟ್ರಾವೆಲ್ ಮಾಡಿದ್ರೆ ಯಾರಿಗೂ ಊಟ ಮಾಡಬೇಕಂತ ಅಷ್ಟು ಅನಿಸಲ್ಲ. ಸೊ ನನಗೂ ಹಂಗೆ ಟ್ರಾವೆಲಿಂಗ್ ಅಂದರೆ ತುಂಬ ದೂರ ಹೋದರೆ ಊಟ ಮಾಡಬೇಕು ಅಂತ ಏನು ಅನಿಸಲ್ಲ. ಸೊ ಅವಳು ಲೈಟಾಗಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದು ನೋಡಿದ್ರೆ ಅವಳು ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ಲು. ಸೊ ಅದನ್ನೇ ಊಟ ಅಂದರೆ ಬೇರೆ ಏನಾದರೂ ಈಗ 4 o'clock 5 o'clock ಆದರೂ ಸಿಗೋದಲ್ವ, ಇವಾಗ ಊಟದ ಟೈಮಲ್ಲಿ ಊಟನೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಊಟ ಮಾಡಿದ್ರು ಒಂಥರ ತೊಂದರೆ, ಊಟ ಮಾಡಿಲ್ಲ ಅಂದರೂ ಒಂಥರ ತೊಂದರೆ ಅಲ್ವ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಅದಕ್ಕೆ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ ಅಂತ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಗೌಡ್ಗೇರಿ ಚಾಮುಂಡೇಶ್ವರಿ ಟೆಂಪಲ್ ಇದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ವಿ. ಅಂದರೆ ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ ಎಲ್ಲ. ಇವಾಗ ನೀವು ನೋಡೇ ಇರ್ತೀರಿ ಎಷ್ಟು ಫೇಮಸ್ ಆಗಿದೆ ಅಂತ. ಫಸ್ಟು ದೇವಸ್ಥಾನ ಇತ್ತು, ಇವಾಗ ಇಲ್ಲಿ ಸ್ಟ್ಯಾಚುನ ಮಾಡಿರೋದು. ಸೊ ಇಲ್ಲಿ ಕಾಯಿ ಕಟ್ಟೋದು ಎಲ್ಲ ಅಮ್ಮ ಕರ್ಕೊಂಡು ಬರ್ತಾಯಿದ್ರು. ನಾನು 1-3 ಸಲ ಕಟ್ಟಿದ್ದೀನಿ. ಅಂದರೆ ಒಂದು 7 weeks ಬರಬೇಕು ಅಂತ ಹೇಳ್ತಾರೆ. ಸೊ ನಾನು 7 weeks ಬಂದಿಲ್ಲ, ಒಂದು 3 weeks ಬಂದಿದ್ದೀನಿ ಅಷ್ಟೇ. ಸೊ ನನಗೆ ಹೇಳ್ಬೇಕಂದ್ರೆ ಚಾಮುಂಡೇಶ್ವರಿ ದೇವರಂದರೆ ತುಂಬಾ ಇಷ್ಟ. ಸೊ ಇವಾಗ ನಾವು ಅವಾಗ ಬಂದಾಗ ಅಂದರೆ ಈ ಉಪ್ಪುದು ಅದೇನೂ ಇರಲಿಲ್ಲ. ಇವಾಗ ಹೊಸಾದು ಮಾಡಿದ್ದಾರೆ. ಅದು ಅಂದರೆ ಏನಾದರೂ ದೃಷ್ಟಿ ಏನಾದರೂ ಆಗಿದ್ರೆ ಸೊ ತೊಗೊಂಡು ಉಪ್ಪನ್ನು ಅದ್ರ ಮೇಲೆ ಸುರಿದ್ರೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಆ್ಯನಿಮಲ್ಸ್ದೇನು ಅದು ಇಟ್ಟಿರಲಿಲ್ಲ. ಸೊ ಇದು ಹೊಸಾದು ಮಾಡಿದ್ದಾರೆ, ತುಂಬ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಅವಾಗ್ಲಕ್ಕಿಂತ. ಇಲ್ಲಿ ಬಸವಣ್ಣ ಇದೆಯಲ್ಲ ಅಲ್ಲಿಗೆ ಬಂದಿದ್ವಿ. ನೋಡಿದ್ರೆ ಅದು ಪಾಪ ಮಲ್ಕೊಬಿಡ್ತಾಯಿತ್ತು, ಅದಕ್ಕೂ ಸುಸ್ತಾಗಿತ್ತು. ಅಂದರೆ ಏನಂದರೆ ಅದು ಬೆಳಗ್ಗೆಯಿಂದನೂ ಇಲ್ಲಿ ಬಸವಣ್ಣಂದು ಕೇಳ್ತಾರೆ ನಮಗೇನಾಗುತ್ತೋ ಆಗಲ್ವೋ ಅಂತ ಹೇಳುತ್ತೆ ಅಂತ. ನಾನೇನು ಒಂದು ಸಲನೂ ಕೇಳಿಲ್ಲ. ಸೊ ಅಲ್ಲೇ ಹಾಗೆ ಆನ್ ದ ವೇ ಬರಬೇಕಾದ್ರೆ ನಾನು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ತಿನ್ನೋದೆಲ್ಲಿ ಕಳಿಸ್ತೀಯ? ಎಲ್ಲೋದ್ರೂ ಅಂಕಿತ ಬರೀ ತಿನ್ನೋದು. ಮಸಾಲೆ ದೋಸೆ ಮತ್ತು ಮದ್ದು ನೋಡಿ ಇವಳು ಸೇಮ್. ಯಾಕೆ ಹೊಟ್ಟೆ ಹಸಿತಾ ಇದೆಯಾ? ಮತ್ತೆ